ಶಬರಿಮಲೆಯಲ್ಲಿ ಹಾರಿಬಿಟ್ಟ ಪಾರಿವಾಳ 900 ಕಿಲೋಮೀಟರ್ ಕ್ರಮಿಸಿದ ಬಳಿಕ ಮರಳಿ ಗೂಡು ಸೇರಿರುವ ಅಚ್ಚರಿಯ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ತಳವಾರಹಟ್ಟಿಯಲ್ಲಿ ಬೆಳಕಿಗೆ ಬಂದಿದೆ. ತಳವಾರಹಟ್ಟಿ ಗ್ರಾಮದ ರಾಜು ಅನ್ನೋರು ಸಾಕಿದ್ದ ಮದಕರಿ ಎಂಬ ಪಾರಿವಾಳವನ್ನ ಶಬರಿಮಲೆಗೆ ತೆರಳುವ ಮಾಲಾಧಾರಿಗೆ ನೀಡಿದ್ರು. ಶಬರಿಮಲೆಯಿಂದ ಪಾರಿವಾಳವನ್ನ ಹಾರಿಬಿಡೋದಕ್ಕೆ ತಿಳಿಸಿದ್ರು. ಹೀಗಾಗಿ ಮಾಲಾಧಾರಿಯು ಡಿಸೆಂಬರ್ 31ರಂದು ಶಬರಿಮಲೆಯಲ್ಲಿ ಪಾರಿವಾಳವನ್ನ ಹಾರಿಬಿಟ್ಟಿದ್ದು, ಇದೀಗ ಜನವರಿ 21ರಂದು ಪಾರಿವಾಳ ಮರಳಿ ತಳವಾರಹಟ್ಟಿಯಲ್ಲಿ ಇರುವ ತನ್ನ ಗೂಡನ್ನು ಸೇರಿದೆ. ಸತತ 900 ಕಿಲೋಮೀಟರ್ ಕ್ರಮಿಸಿರುವ ಪಾರಿವಾಳ 21 ದಿನಗಳ ಬಳಿಕ ಮರಳಿ ಗೂಡು ಸೇರಿದೆ. ಹೀಗಾಗಿ ಪಾರಿವಾಳದ ದಿಕ್ಕು ಪತ್ತೆ, ತೀಕ್ಷ್ಣ ದೃಷ್ಟಿ ಹಾಗೂ ನೆನಪಿನ ಶಕ್ತಿ ಬಗ್ಗೆ ಗ್ರಾಮಸ್ಥರಲ್ಲಿ ಭಾರಿ ಅಚ್ಚರಿ ಮೂಡಿದೆ. ಮಂಡ್ಯ ಜಿಲ್ಲೆಯ ಗೊರವನಹಳ್ಳಿಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ಗೊರವನಹಳ್ಳಿ ಹಾಗೂ ಉಪ್ಪಿನಕೆರೆ ಗ್ರಾಮದ ಕಬ್ಬಿನ ಗದ್ದೆಯಲ್ಲಿ ಸುಮಾರು 5 ಆನೆಗಳಿರುವ ಹಿಂಡು ಬೀಡು ಬಿಟ್ಟಿವೆ. ಕಾಡಾನೆಗಳ ದಾಳಿಗೆ ಹಲವು ಬೆಳೆಗಳು ಸಂಪೂರ್ಣ ನಾಶ ಆಗಿದೆ. ಇನ್ನು ಕಾಡಾನೆ ಭೀತಿಯಿಂದ ರೈತರು ಜಮೀನುಗಳಿಗೆ ತೆರಳೋದಕ್ಕೆ ಸಾಧ್ಯ ಆಗದೆ ಭಯಭೀತರಾಗಿದ್ದಾರೆ. ಸದ್ಯ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ತಂಡ ಆಗಮಿಸಿದ್ದು ಆನೆಗಳನ್ನ ಕಾಡಿಗೆ ಅಟ್ಟೋದಕ್ಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೈಸೂರಿನ ಎನ್ಆರ್ ಮೊಹಲ್ಲಾದ ಶಂಕರ್ ನರ್ಸಿಂಗ್ ಹೋಮ್ನಲ್ಲಿ ಮಹಿಳೆಯೊಬ್ಬರು 3 ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆ ಅಕ್ಕಿ ಹೆಬ್ಬಾಳು ಗ್ರಾಮದ ಮಹಿಳೆ ಶಂಕರ್ ನರ್ಸಿಂಗ್ ಹೋಮ್ಗೆ ದಾಖಲಾಗಿದ್ರು. ಇದೀಗ ಅವರು 1 ಹೆಣ್ಣು 2 ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಹೆಣ್ಣು ಮಗು 1.5 ಕೆಜಿ ಇದ್ರೆ ಗಂಡು ಮಕ್ಕಳು 1.8 ಹಾಗೂ 2.5 ಕೆಜಿ ಇವೆ. 3 ಮಕ್ಕಳು ಆರೋಗ್ಯವಾಗಿವೆ ಅಂತ ನರ್ಸಿಂಗ್ ಹೋಮ್ ಮಾಲೀಕ ಡಾಕ್ಟರ್ ಭಾರತಿ ಮಾಹಿತಿ ಕೊಟ್ಟಿದ್ದಾರೆ. ಮಂತ್ರಾಲಯ ರಾಯರ ಹುಂಡಿಗೆ ಭಕ್ತರ ಕಾಣಿಕೆ ಹರಿದು ಬಂದಿದೆ. ಸದ್ಯ ಜನವರಿ ತಿಂಗಳ ಭಕ್ತರ ಕಾಣಿಕೆಯ ಹುಂಡಿ ಎಣಿಕೆ ಕಾರ್ಯ ನಡೆಸಲಾಗಿದ್ದು 22 ದಿನಗಳಲ್ಲಿ ರಾಯರ ಹುಂಡಿಗೆ 3,53,54,000 ರೂಪಾಯಿ ಹಣ ಹರಿದು ಬಂದಿದೆ. ಹಣದ ಜೊತೆಗೆ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಕೂಡ ಭಕ್ತರು ಅರ್ಪಿಸಿದ್ದಾರೆ. 32 ಗ್ರಾಂ ಚಿನ್ನ, 1278 ಗ್ರಾಂ ಬೆಳ್ಳಿ ಹುಂಡಿಯಲ್ಲಿ ಹಾಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.